ಸ್ವಲ್ಪ ಮುಂದೆ ಹೋದರೆ ಸುಬ್ರಹ್ಮಣ್ಯ ದೇವಸ್ಥಾನ ಬರುತ್ತೆ. ಅದ್ರ ಹತ್ರನೇ ಇದೆ ಇದು ಬಿಲದ್ವಾರ ಅಂತ. ಇಲ್ಲಿ ನೀವು ಸುಬ್ರಹ್ಮಣ್ಯ ಸೈಡ್ ಬಂದಾಗ ನೋಡ್ಬೋದು. ಹೆಚ್ಚಿನವರು ಇಲ್ಲಿ ಹರಕೆ ಹೇಳಿ ಅವರ ಕಷ್ಟಗಳು ಪರಿಹಾರ ಆದಮೇಲೆ ಇಲ್ಲಿಗೆ ಬಂದು ತಮ್ಮ ಹರಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು ಮತ್ತು ಹಾಸನ, ಕೊಡಗು ಈ ಕಡೆಯಿಂದ ಬರ್ತಾರೆ. ಹಾಗೆ ಫಾರಿನಿಂದ ಕೂಡ ಬಂದವರು ಇದ್ದಾರೆ ಇಲ್ಲಿ. ಇಲ್ಲೇ ಫಾರೆಸ್ಟ್ ಅವ್ರು ಕೂತಿದ್ದಾರೆ. ಹೀಗೇ ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗಬೇಕು. ಇಲ್ಲೇ ಸ್ವಾಮಿ ಕೊರಗಜ್ಜನ ದೇವಸ್ಥಾನ ಇದೆ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಹೋದ ವಿಡಿಯೋದಲ್ಲಿ ನೀವು ಸೌತಡ್ಕ ಗಣಪತಿನ ನೋಡಿರ್ತೀರ. ಸೊ ಇವಾಗ ಬಂದು ಸೌತಡ್ಕ ಗಣಪತಿನ ನೋಡಿಕೊಂಡು ಇವಾಗ ಕುಕ್ಕೆ ಕಡೆ ಹೊರಟಿದ್ದೀನಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ರನೇ ಅಲ್ಲಿ ಬಿಲದ್ವಾರ ಗುಹೆ ಅಂತ ಇದೆ. ಆ ಗುಹೆ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ತೀನಿ, ಆ ಗುಹೆಯ ಹಿಸ್ಟ್ರಿ ಬಗ್ಗೆ ಎಲ್ಲ. ಆ ಗುಹೆನ ನೋಡಿಕೊಂಡು ಹಾಗೆ ಅಲ್ಲಿಂದ ಕುಮಾರ ಪರ್ವತ ಟ್ರೆಕ್ಕಿಂಗ್ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಸ್ವಾಮಿ ಕೊರಗಜ್ಜನ ದೇವಸ್ಥಾನ ಇದೆ. ಹಾಗೆ ಸ್ವಾಮಿ ಕೊರಗಜ್ಜನ ದೇವಸ್ಥಾನನ ನೋಡಿಕೊಂಡು ಅಲ್ಲಿಂದ ಸುಬ್ರಹ್ಮಣ್ಯ ದೇವಸ್ಥಾನ 1 ಕಿಲೋಮೀಟ್ರೇನೋ ಆಗುತ್ತೆ. ನೋಡಬೇಕು ರಶ್ ಎಲ್ಲ ಹೇಗಿರುತ್ತೆ ಅಂತ. ಯಾಕೆ ಅಂತಂದರೆ ನೆನ್ನೆ ಧರ್ಮಸ್ಥಳ ಅಂತೂ ಸಿಕ್ಕಾಪಡೆ ಫುಲ್ ರಶ್ ಇತ್ತು. ಧರ್ಮಸ್ಥಳಕ್ಕೆ ಬಂದವರೆಲ್ಲ ಸುಬ್ರಹ್ಮಣ್ಯ ಕಡೆ ಬಂದೇ ಬರ್ತಾರೆ. ನೋಡಿ ಕುಮಾರಧಾರ ನದಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು. ನದಿಲೇ ಜನ ಇದ್ದಾರೆ ಆ ಕಡೆ. ಸೊ ಫೈನಲಿ ಎಂಟ್ರಿಂಗ್ ಸುಬ್ರಹ್ಮಣ್ಯ. ಇವಾಗ ಇಲ್ಲಿಂದ ಫಸ್ಟು ಆ ಕೇವ್ಸ್ ಟೆಂಪಲ್ ಹೇಳಿದ್ನಲ್ಲ, ಫಸ್ಟು ಆ ಕೇವ್ ಟೆಂಪಲ್ನ ನೋಡಿಕೊಂಡು ಆಮೇಲೆ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ಅಲ್ಲಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇದು ಬರ್ತಾ ಫುಲ್ಲು ಬೋರ್ಡ್ ಹಾಕಿದ್ರು, 800 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರುವ ಅಪರೂಪದ ಪುಣ್ಯಕ್ಷೇತ್ರ ಶ್ರೀ ಬಸವೇಶ್ವರ ದೇವಸ್ಥಾನ. ಲೊಕೇಶನ್ಗೆ ಸ್ಕ್ಯಾನ್ ಮಾಡಬೇಕು. ನೋಡಿ, ಯಾರನ್ನ ಕುಕ್ಕೆ ಸೈಡ್ ಬಂದರೆ ಇಲ್ಲಿಗೆ ವಿಸಿಟ್ ಮಾಡೋಂಗಿದ್ರೆ ಲೊಕೇಶನ್ನ ಸ್ಕ್ಯಾನ್ ಮಾಡಿ ವಿಸಿಟ್ ಮಾಡ್ಬೋದು. ಫೋನ್ ನಂಬರ್ ಕೂಡ ಹಾಕಿದ್ದಾರೆ ಅಲ್ಲೇ. ಸೊ ಇಲ್ಲೇ ಒಂದು ಹೋಟೆಲ್ ಇತ್ತು, ನಾಷ್ಟ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಒಂದೇ ಸತಿ. ಸೊ ಇದೇನೆ ನಾನು ಹೇಳ್ತಾ ಇದ್ದಂಥ ಪ್ಲೇಸು. ಸ್ವಲ್ಪ ಮುಂದೆ ಹೋದರೆ ಸುಬ್ರಹ್ಮಣ್ಯ ದೇವಸ್ಥಾನ ಬರುತ್ತೆ. ಅದ್ರ ಹತ್ರನೇ ಇದೆ ಇದು ಬಿಲದ್ವಾರ ಅಂತ. ಇಲ್ಲಿ ನೀವು ಸುಬ್ರಹ್ಮಣ್ಯ ಸೈಡ್ ಬಂದಾಗ ನೋಡ್ಬೋದು. ಇದರಿಂದ ಇರೋವಂಥ ಕಥೆನ ಇವಾಗ ಕೇಳ್ಕೊಂಬನ್ನಿ. ಗರುಡನಿಂದ ತಪ್ಪಿಸಿಕೊಳ್ಳಲು ಸರ್ಪಗಳ ರಾಜನಾದಂಥ ವಾಸುಕಿ ಈ ಗುಹೆಯಲ್ಲಿ ಬಂದು ಅಡಗಿಕೊಳ್ತಾರಂತೆ. ವಾಸುಕಿ ಅಡಗಿ ಕುಳಿತ ಈ ಗುಹೆಯನ್ನ ಬಿಲದ್ವಾರ ಗುಹೆ ಎಂದು ಕರೆಯುತ್ತಾರೆ. ವಾಸುಕಿ ಬಿಲದ್ವಾರದಲ್ಲಿ ಅಡಗಿ ಕುಳಿತದ್ದು ಗರುಡನಿಗೆ ತಿಳಿದು ಗರುಡ ಬಿಲದ್ವಾರಕ್ಕೆ ಬರುತ್ತಾನಂತೆ. ಇದನ್ನು ತಿಳಿದ ಕಶ್ಯಪ ಮುನಿಗಳು ಇವರಿಬ್ಬರನ್ನು ಬಿಲದ್ವಾರದ ಬಳಿ ತಡೆಯುತ್ತಾರಂತೆ. ನಂತರ ಗರುಡನನ್ನು ತನ್ನ ಆಹಾರಕ್ಕಾಗಿ ಬೇರೆ ಕಡೆ ಕಳಿಸುತ್ತಾರಂತೆ. ನಂತರ ವಾಸುಕಿ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಾರಂತೆ, ಏಕೆಂದರೆ ಸರ್ಪಕುಲದ ರಕ್ಷಣೆಗಾಗಿ. ವಾಸುಕಿ ತಪಸ್ಸಿಗೆ ಮೆಚ್ಚಿ ಶಿವನು ತನ್ನ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಯು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೆಲೆ ನಿಲ್ಲುತ್ತಾನೆ ಎಂದು ಹೇಳುತ್ತಾರಂತೆ. ಹಾಗಾಗಿ ಸರ್ಪಕುಲದ ರಕ್ಷಕ ಸುಬ್ರಹ್ಮಣ್ಯ ಸ್ವಾಮಿ. ಈ ಗುಹೆಯಲ್ಲಿ 2 ದ್ವಾರಗಳಿದೆಯಂತೆ. ಒಂದು ನೇರವಾಗಿ ಕಾಶಿಗೆ ಹೋಗಿ ತಲುಪಿದ್ರೆ, ಮತ್ತೊಂದು 50 ಮೀಟರ್ ದೂರದಲ್ಲಿ ಇರುವಂತ ಪುಷ್ಪ ಉದ್ಯಾನಕ್ಕೆ ಹೋಗಿ ತಲುಪತ್ತಂತೆ. ಸೊ ಕಥೆನ ಕೇಳಿದ್ರಲ್ಲ, ಮುಂಚೆ ಎಲ್ಲ ಇಲ್ಲಿ ಹೋಗ್ಬೋದಾಗಿತ್ತು, ಇವಾಗ ರೆಸ್ಟ್ರಿಕೇಟ್ ಮಾಡಿದ್ದಾರೆ, ಹೋಗಬಾರ್ದು ಅಂತ. ಫುಲ್ ಓಪನ್ ಇತ್ತು ಮುಂಚೆ ಎಲ್ಲ ಹೋಗೋದಕ್ಕೆ, ಇವಾಗೆಲ್ಲ ಕ್ಲೋಸ್ ಆಗಿದೆ. ಹಿಂದೆಗಡೆ ಒಂದು ಉದ್ಯಾನವನ ಬರುತ್ತೆ, ಅಲ್ಲಿಗೆ ಹೋಗಿ ಸೇರ್ತಾ ಇತ್ತು ಇದು. ಇಲ್ಲಿಂದ ನಡ್ಕೊಂಡು ಹೋದರೆ ಇನ್ನೊಂದು ಕಾಶಿಗೆ ಹೋಗಿ ಸೇರುತ್ತೆ ಇದು. ಸೊ ಇವಾಗ ಬನ್ನಿ ಸ್ವಾಮಿ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋಣ. ಬಿಲದ್ವಾರ ಕಟ್ಟೆ ಎದುರುಗಡೆನೆ ಬಿಲದ್ವಾರ ಇರೋದು. ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನ ಏನು ರಶ್ ಇದೆಯಪ್ಪ ದೇವ್ರೆ. ಇಲ್ಲಿಂದ ಇವಾಗ ಕುಮಾರ ಪರ್ವತ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋದರೆ ಅಲ್ಲೇ ದೇವಸ್ಥಾನ ಇದೆ, ಕೊರಗಜ್ಜನ ದೇವಸ್ಥಾನ.
ನೋಡಿ ಇಲ್ಲಿ ಈ ಥರ ಬೋರ್ಡ್ ಹಾಕಿರ್ತಾರೆ. ಏನಿಲ್ಲ, ಸುಬ್ರಹ್ಮಣ್ಯ ದೇವಸ್ಥಾನ ಆ ಕಡೆ ಅಂದರೆ ಈ ಕಡೆನೇ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸ್ವಾಮಿ ಕೊರಗಜ್ಜನ ಸಾನ್ನಿಧ್ಯಕ್ಕೆ ದಾರಿ. ನಾವು ಕುಮಾರ ಪರ್ವತ ಟ್ರೆಕ್ ಮಾಡಿದಾಗ ಗೊತ್ತಾಯಿತು ಅವಾಗ ಇಲ್ಲಿದೆ ದೇವಸ್ಥಾನ ಅಂತ. ಈ ಕಡೆ ಕುಮಾರ ಪರ್ವತ ಹತ್ತೋದಂತೂ ಚಾಲೆಂಜಿಂಗೇ ಗುರು. ರೀಸೆಂಟಾಗಿ 1 ಮಂತ್ ಬ್ಯಾಕ್ ನಾನು ಕುಮಾರ ಪರ್ವತ ಟ್ರೆಕ್ನ ಕಂಪ್ಲೀಟ್ ಮಾಡಿದೆ. ಆ ವ್ಲಾಗ್ನ ನೋಡಿರ್ತೀರ ಅಂತ ಭಾವಿಸ್ತೀನಿ. ನೋಡಿಲ್ಲ ಅಂದರೆ ಚಾನಲಲ್ಲಿದೆ, ದಯವಿಟ್ಟು ಚೆಕ್ಔಟ್ ಮಾಡಿ. ಓಹೋ, ಸಿಮೆಂಟ್ ರೋಡು ಸ್ಕಿಡ್ ಆಗುತ್ತೆ ಗುರು. ಇದು ಟ್ರೆಕ್ಕಿಂಗ್ ಹೋಗೋರೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಇಲ್ಲೇ ಟ್ರೆಕ್ಕಿಂಗ್ ಹೋಗ್ಬೇಕಾಗಿರೋದು. ಸೊ ದೇವಸ್ಥಾನ ಇಲ್ಲೇ ಬರುತ್ತೆ, ಕೊರಗಜ್ಜನ ದೇವಸ್ಥಾನ. ಸೊ ಇಲ್ಲಿ ಶ್ರೀ ಆದಿ ಮುರುಗಳ ದೇವಸ್ಥಾನ ಇದೆ, ಅದ್ರ ಪಕ್ಕನೇ ಸ್ವಾಮಿ ಕೊರಗಜ್ಜನ ದೇವಸ್ಥಾನ. ಬನ್ನಿ ಹೋಗೋಣ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಒಂದು ಮುಗೇರ್ಕಾಳ ದೈವಗಳು ಹಾಗೂ ಸ್ವಾಮಿ ಕೊರಗಜ್ಜನ ದೇವಸ್ಥಾನದ ಗುಡಿ. ಇದು ಒಂದು 25 ವರ್ಷ ಮೊದಲು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಓಕೆ. ಪ್ರತಿಷ್ಠಾಪನೆ ಮಾಡಿ ಆರಾಧಿಸ್ತಾ ಬರ್ತಾ ಇದ್ದೇವೆ. ಈಗ ಒಂದು 4 ವರ್ಷ ಆಯಿತು ಇದು ಅಭಿವೃದ್ಧಿಯಾಗಿ ಪುನಃ ಪ್ರತಿಷ್ಠೆ ಆಗಿ 4 ವರ್ಷ ಆಯಿತು. ಈಗ ಇಲ್ಲಿಗೆ ತುಂಬ ಜನ ಭಕ್ತರು ಬರ್ತಾ ಇದ್ದಾರೆ. ಅವರು ಬೇಡಿದಂಥ ಎಲ್ಲ ಕಷ್ಟಗಳು ಇಲ್ಲಿ ಪರಿಹಾರ ಆಗ್ತಾ ಇದೆ. ಇಲ್ಲಿ ಸೇವೆ ಅಂದರೆ ಅಗಿಲು ಸೇವೆ, ಬೀಡ ಚಾಕುಲಿ ಅಜ್ಜನಿಗೆ, ಮತ್ತು ಅಲ್ಲಿ ಮುಗೇರ್ಕಾಳ ದೈವಗಳಿಗೆ ದೀಪದ ಎಣ್ಣೆ ಮತ್ತು ಹಣ್ಣುಕಾಯಿ ಅದೆಲ್ಲ ಆಗ್ತದೆ. ಮತ್ತು ಮಂಜ ಸೇವೆ ಅಂತ ಆಗ್ತದೆ ಮುಗೇರ್ಕಾಳ ದೈವಗಳಿಗೆ. ಹೆಚ್ಚಿನವರು ಇಲ್ಲಿ ಹರಕೆ ಹೇಳಿ ಅವರ ಕಷ್ಟಗಳು ಪರಿಹಾರ ಆದಮೇಲೆ ಇಲ್ಲಿಗೆ ಬಂದು ತಮ್ಮ ಹರಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು ಮತ್ತು ಹಾಸನ, ಕೊಡಗು ಈ ಕಡೆಯಿಂದ ಬರ್ತಾರೆ. ಹಾಗೆ ಫಾರಿನಿಂದ ಕೂಡ ಬಂದವರು ಇದ್ದಾರೆ ಇಲ್ಲಿಗೆ. ಎಲ್ಲರೂ ಅವರವರ ಕಷ್ಟಗಳಿಗೆ ಹರಕೆ ಹೇಳಿ ಆಮೇಲೆ ಅದು ಎಲ್ಲ ಪರಿಹಾರದ ಮೇಲೆ ಇಲ್ಲಿ ಬಂದು ತಮ್ಮ ಇದು ಹರಕೆ ಸಂದಾಯ ಮಾಡಿ ಹೋಗ್ತಾರೆ. ಇದು ಸುಬ್ರಹ್ಮಣ್ಯ ದೇವಸ್ಥಾನದಿಂದ 1 ಕಿಲೋಮೀಟರ್ ಆಗುತ್ತಲ್ಲ? ಇಲ್ಲಿ 1.5 ಕಿಲೋಮೀಟರ್ ಆಗುತ್ತೆ. ಅದೇ ಇಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಹತ್ರ, ಕುಮಾರ ಪರ್ವತ ಟ್ರೆಕ್ಕಿಂಗ್ ಪಾಯಿಂಟ್ ಹತ್ರ. ಆದಿ ಸುಬ್ರಹ್ಮಣ್ಯ ರಸ್ತೆಯಾಗಿ ಸಹ ಬರ್ಬೋದು, ಈ ಕಡೆ ದೇವರಗದ್ದೆ ರಸ್ತೆಯಾಗಿ ಸಹ 2 ಕಡೆಯಿಂದ ಬರ್ಬೋದು. 2 ಕಡೆಯಿಂದನೂ ಬರ್ಬೋದು. ಪ್ರತಿ ವರ್ಷನೂ ಫೆಬ್ರವರಿ 15, 16, 17ಕ್ಕೆ ನಮ್ಮ ಇಲ್ಲಿ ಕೋಲ ನಡೆಯುತ್ತೆ. ಪ್ರತಿ ವರ್ಷನೂ ಒಂದು ದಿನ. ಮತ್ತೆ ಕೆಲವರು ಹರಕೆ ಕೋಲ ಸಹ ನಡೆಯುತ್ತೆ. ಯಾಕಂದ್ರೆ ಏನಾದ್ರು ಹೇಳ್ಕೊಂಡಿದ್ದು ಸಕ್ಸಸ್ ಆಗಿದ್ರೆ ಅವ್ರದ್ದು ಹರಕೆ ಕೋಲ ಸಹ ನಡೆಯುತ್ತೆ. ಓಕೆ. ಇದು ಏನೋ ಫಂಕ್ಷನ್ ನಡೀತಾ ಇದೆ ಇಲ್ಲಿ. ಇವತ್ತು ಸಂಕ್ರಾಂತಿ ಹಗಲ ಸೇವೆ ಇರುತ್ತೆ. ಹರಕೆ ಹೇಳ್ಕೊಂಡಿದ್ರೆ ಆಗಲ್ಲ, ಒಂದು ಮ್ಯಾಕ್ಸಿಮಮ್ ಒಂದು 100-120 ಹಗಲ ಸೇವೆ. ಇವತ್ತೊಂದು ಸ್ವಲ್ಪ ಕಮ್ಮಿ ಇದೆ, ಅಂದ್ರೆ ಇದು ಜಾತ್ರೆ ಮೊನ್ನೆ ಆಗಿದೆ ಅಷ್ಟೇ, 5 days ಆಯ್ತು. ಹಾಗೆ ಸ್ವಲ್ಪ ಇದಾಗಿ ಇವತ್ತು ಆದ್ರೂ 60 ಆಗಲಿ ಇದೆ. ಇಲ್ಲಾಂದ್ರೆ ಪ್ರತಿ ತಿಂಗಳು ಒಂದು 100ರಿಂದ ಆಗಲು ಒಂದು 700ರಿಂದ 800 ಜನ ಅನ್ನದಾನ, ಮಧ್ಯಾಹ್ನ ಟೈಮು ಅನ್ನದಾನಕ್ಕೆ ಇರ್ತಾರೆ. ಓಕೆ. ಊಟ ಮಾಡ್ಕೊಂಡು ಮತ್ತೆ ನಾನ್ ವೆಜ್ ಹಾಗೆ. ಮತ್ತೆ ಬೇರೆ ಬೆಂಗಳೂರು ಕಡೆಯಿಂದ ಮೈಸೂರು ಕಡೆ ಅವ್ರದ್ದು ಹರಕೆ ಇರುತ್ತೆ. ಮುಖಾಂತರ ಫೋನ್ ಪೇ ಎಲ್ಲ ಮಾಡ್ತಾರೆ. ಆ ರೀತಿ ನಿಮ್ದು ನಂಬರ್ ನಂಗೆ ಕೊಟ್ಟಿರಿ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಓಕೆ. ಇಲ್ಲೇ ಫಾರೆಸ್ಟ್ ಅವ್ರು ಕೂತಿದ್ದಾರೆ. ಹೀಗೇ ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗಬೇಕು. ಇಲ್ಲೇ ಸ್ವಾಮಿ ಕೊರಗಜ್ಜನ ದೇವಸ್ಥಾನ ಇದೆ. ಸೊ ಸ್ವಾಮಿ ಕೊರಗಜ್ಜನ ಬಗ್ಗೆ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ರು ಅವರು. ಇವಾಗ ಇಲ್ಲಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋಣ ಬನ್ನಿ. ಜಸ್ಟ್ ಸುಬ್ರಹ್ಮಣ್ಯ ಮೇನ್ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತಷ್ಟೇ ಸ್ವಾಮಿ ಕೊರಗಜ್ಜನ ದೇವಸ್ಥಾನ. ಸೊ ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಲಗೇಜ್ನಲ್ಲಿ ಲಗೇಜ್ ಕೌಂಟ್ರಲ್ಲಿ ಇಟ್ಟು ಹೋಗಬೇಕು. ಜನ ನೋಡುಗರು. ಸೊ ರಶ್ ನೋಡಿ ಸುಬ್ರಹ್ಮಣ್ಯಕ್ಕೆ ಎಷ್ಟಿದೆ ಅಂತ. ಸೊ ಇವಾಗ ಸುಬ್ರಹ್ಮಣ್ಯ ದರ್ಶನ ಮುಗಿಸ್ಕೊಂಡು ಇವಾಗ ನನ್ನ ಪಯಣ ಬಿಸಿಲೆ ಕಡೆ ಸ್ನೇಹಿತರೆ. ಫಸ್ಟ್ ಟೈಮ್ ಬಿಸಿಲೆ ಕಡೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ.